ನಮಸ್ಕಾರ ಗುರು, ಎಲ್ಲರಿಗೂ SMS ಚಾನಲ್ಗೆ ಸ್ವಾಗತ. ಇವತ್ತಂತೂ ನಾವೇನು ಮಾತಾಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತಿನ Q1 ರಿಸಲ್ಟ್ ಬಗ್ಗೆ. ಅದು ಯಾವ ಕಂಪ್ನಿ ಅಂದರೆ TCS. ಈಗ ಬರೀ TCS ಯಾಕೆ, ಬೇರೆ ಕಂಪ್ನೀಸು ರಿಸಲ್ಟ್ ಬಂದಿದೆಯಲ್ಲ ಅಂತ ಅನ್ಕೋಬೋದು. ಆದರೆ Q1 ರಿಸಲ್ಟು TCS ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬೇರೆ IT ಸ್ಟಾಕ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ಬೋದು. ಈಗ ಯಾಕೆಂದರೆ TCS ಬಂದುಬಿಟ್ಟು ಮಾರ್ಕೆಟ್ ಲೀಡರ್ ಮತ್ತು ದೊಡ್ಡ ಕಂಪ್ನಿ. ಅದೇ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅಂದರೆ ಅದರಿಂದ ಬೇಸಸಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಬೇರೆ ಕಂಪ್ನೀಸ್ ಹೆಂಗೆ ಪರ್ಫಾರ್ಮ್ ಮಾಡಿರುತ್ತೆ, ಇನ್ಫೋಸಿಸ್ ಆಗಲಿ ವಿಪ್ರೋ ಆಗಲಿ ಆ ಥರ. ಬನ್ನಿ ಹೋಗಿ ನೋಡ್ಕೊಂಬರೋಣ ಏನಂತ ಇವತ್ತು ರಿಸಲ್ಟ್ ಬಂದಿದೆ ಅಂತ. ಮೊದಲನೇ ಪಾಯಿಂಟ್ ಏನಂದರೆ ಡಿವಿಡೆಂಡ್ ಕೊಟ್ಟಿದ್ದಾರೆ. ಆ ಡಿವಿಡೆಂಟ್ ಎಷ್ಟಂದರೆ 12 ರೂಪಾಯಿ ಪರ್ ಶೇರ್ಗೆ. ಅದು ಯಾವಾಗ ಕೊಡ್ತಾರೆ ಅಂದರೆ 31 ಜುಲೈ ಇದೇ ಮಂತ್ ಕೊಡ್ತಾರೆ. ನಂಬರ್ಸ್ ಬಗ್ಗೆ ನೋಡೋಣ ಅಂತ ಆದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿಗೆ ಬಂದರೆ ಈ ಸರಿ ರೆವೆನ್ಯೂ ಬಂದುಬಿಟ್ಟು 72,275 ಆಗಿದೆ ಈ ಸರಿದು. ಇದು ಬಂದುಬಿಟ್ಟು ಇಲ್ಲಿದೆಯಲ್ಲ, ಇದು ಮಾರ್ಚ್ 31. ಇದು ಬಂದುಬಿಟ್ಟು ಹೋದ ವರ್ಷ ಫಸ್ಟ್ ಕ್ವಾರ್ಟರ್ದು. ಇದಕ್ಕೆ ಕಂಪೇರ್ ಮಾಡಿದ್ರೆ 72,275 ಇದೆ. ಆದರೆ ಹೋದ ಕ್ವಾರ್ಟರಲ್ಲಿ ಎಷ್ಟಿತ್ತು ಅಂದರೆ ಬಂದುಬಿಟ್ಟು 70,698. ಒಂದು ಒಳ್ಳೆ ಜಂಪ್ ಅಂತಲೇ ಅನ್ಬೋದು. ಜೊತೆ ಹೋದ ವರ್ಷಕ್ಕಿಂತ ಜಾಸ್ತಿನೇ ಬಂದಿದೆ, 63,437 ಇತ್ತು. ಜೊತೆಗೆ ಈಗ ಅದರ್ ಇನ್ಕಮು ಸೇರಿಸಿದ್ರೆ ಪ್ರಾಫಿಟ್ ಬಂದುಬಿಟ್ಟು 73,843 ಆಗುತ್ತೆ. ಅದೇ ಹೋದ ವರ್ಷ Q1 65,097 ಕ್ರೋರ್ಸ್ ಇತ್ತು. ಈ ಎಲ್ಲ ನಂಬರ್ಸು ಕ್ರೋರ್ಸಲ್ಲಿದೆ. ನೀವೆಲ್ಲ ಅನ್ಕೋಬೇಡಿ 67,000 ಮಾತ್ರ ಇದೆ ಅಂತ. ಮತ್ತು ಹೋದ ಕ್ವಾರ್ಟರಲ್ಲೂ ಜಾಸ್ತಿ ಆಗಿದೆ. ಈಗ ಮಾರ್ಕೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೋಗಿ ನೋಡೋಂಗಾದರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು 71,743. ಅದೇ ಮಿನಿಮಮ್. ಅದೇ ಮ್ಯಾಕ್ಸ್ ಬಂದುಬಿಟ್ಟು ಅದು ಎಕ್ಸ್ಪೆಕ್ಟ್ ಮಾಡಿದ್ದು 72,267. ಆದರೆ ಈ ಸರಿ ನಮ್ಮ TCS 73,843 ಇದೆ. ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೆಷ್ಟು 72,200 ಸಮಥಿಂಗ್ ಏನೋ ಇತ್ತು ಕ್ರೋರ್. ಇಷ್ಟು ಹತ್ತತ್ರ ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಅದೂ ಬೀಟ್ ಆಗಿದೆ. ಹತ್ತತ್ರ 1,500 ಕೋಟಿ ಜಾಸ್ತಿ ಆಗಿದೆ. ಮಾರ್ಕೆಟಿಗೆ ಒಂದು ಸ್ವಲ್ಪ ಖುಷಿ ಅಂತಲೇ ಅನ್ಬೋದು ಇದರಿಂದ. ಆದರೆ ರೆವೆನ್ಯೂ ಅಂತ ಬಂದರೆ ಇದು ಫೈನಲ್ ಪ್ರಾಫಿಟ್ ಅಲ್ಲ. ಈಗ ಅದರಲ್ಲಿ ಎಕ್ಸ್ಪೆನ್ಸ್ನ ಕಳಿಬೇಕು. ನಮ್ಮ ಟೋಟಲ್ ಎಕ್ಸ್ಪೆನ್ಸ್ ನೋಡೋಂಗಿದ್ರೆ ನಮ್ಮ ಎಕ್ಸ್ಪೆನ್ಸ್ ಬಂದುಬಿಟ್ಟು 55,231 ಆಗಿದೆ. ಆದರೆ ಹೋದ ಕ್ವಾರ್ಟರ್ಗಿಂತ ಜಾಸ್ತಿನೇ. ಆದರೆ ಎಕ್ಸ್ಪೆಕ್ಟ್ ಮಾಡೋಂಗಿದ್ರೆ ರೆವೆನ್ಯೂ ಅದಕ್ಕಿಂತ ಜಾಸ್ತಿ ಆಗಿದೆ. ಫೈನಲ್ ಪ್ರಾಫಿಟ್ ಬೇಕಂದರೆ ಇನ್ಕಮು ಮೈನಸ್ ಎಕ್ಸ್ಪೆನ್ಸ್ ಮಾಡಬೇಕು. ಈಗ ಇನ್ಕಮು ಮೈನಸ್ ಎಕ್ಸ್ಪೆನ್ಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅಲ್ವಾ. ಈಗ ಫೈನಲ್ ಪ್ರಾಫಿಟ್ ಎಲ್ಲ ಮೈನಸ್ ಮಾಡಿ ಎಷ್ಟು ಬಂದಿದೆ ಅಂದರೆ ಅದು ಟ್ಯಾಕ್ಸಿಗಿಂತ ಮುಂಚೆ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ಅಂತ ನೋಡೋಂಗಿದ್ರೆ 17,944 ಬಂದಿದೆ. ಅದೇನು ಒಂದು ಸ್ವಲ್ಪ ಕಮ್ಮಿ ಅಷ್ಟೇ, ಒಂದು 18,000ಕ್ಕೆ. ಆದರೆ ಹೋದ ಕ್ವಾರ್ಟರು ಜಾಸ್ತಿ ಇತ್ತು. ಹೋದ ವರ್ಷ ಫಸ್ಟ್ ಕ್ವಾರ್ಟರ್ ಜಾಸ್ತಿ ಇತ್ತು. ಈ ಸರಿ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಆದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇರುತ್ತಲ್ಲ. ಈಗ ಟ್ಯಾಕ್ಸ್ ಎಲ್ಲ ಕಳೆದು ಫೈನಲ್ ಪ್ರಾಫಿಟ್ ನೋಡೋಂಗಿದ್ರೆ ಫೈನಲ್ ಪ್ರಾಫಿಟ್ ಬಂದುಬಿಟ್ಟು 13,420 ಇದೆ. ಆದರೆ ಹೋದ ವರ್ಷ 12,819 ರೂಪಾಯಿ ಇತ್ತು, 19 ಕೋಟಿ. ಆದರೆ ಹೋದ ಕ್ವಾರ್ಟರ್ಗಿಂತ ಸ್ವಲ್ಪ ಕಮ್ಮಿ ಆಗಿದೆ. ಹೋದ ಮಾರ್ಚ್ ಕ್ವಾರ್ಟರ್ ಇತ್ತಲ್ಲ, ಆ ಮಾರ್ಚ್ ಕ್ವಾರ್ಟರ್ಗಿಂತ ಈ ಕ್ವಾರ್ಟರ್ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಡಲ್ ಇದೆ. ಆದರೆ ಮಾರ್ಕೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿತ್ತು ಅಂತ ನೋಡೋಂಗಿದ್ರೆ 13,450ಇಂದ 13,890 ತನಕ ಇತ್ತು. ಇದು ಬಂದುಬಿಟ್ಟು ಮಿನಿಮಮ್ಮು, ಇದು ಮ್ಯಾಕ್ಸಿಮಮ್ಮು. ಓಕೆನಾ. ಆದರೆ ನಾವು ಈ ಸರಿ ಎಷ್ಟು ಬಂದಿದೆ ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಎಷ್ಟಿದೆ ಅಂದರೆ 13,420 ಇದೆ. ಇಲ್ಲಿ ಮಾರ್ಕೆಟ್ ಎಷ್ಟು ಮಾಡಿತ್ತು ಅಂದರೆ 13,420 ನಾವು ತೊಗೊಂಡಿರೋದು. ಇಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋದು 450, ಸ್ವಲ್ಪ ಕಮ್ಮಿ ಇದೆ. ಕೊನೆಗೆ ನಾವು ಅರ್ನಿಂಗ್ ಪರ್ ಶೇರ್ ನೋಡೋಂಗಿದ್ರೆ
ಅರ್ನಿಂಗ್ ಪರ್ ಶೇರ್ ಬಂದುಬಿಟ್ಟು ಈ ಸರಿ 36.9 ಇದೆ, 36.9. ಆದರೆ ಹೋದ ಕ್ವಾರ್ಟರ್ ಬಂದುಬಿಟ್ಟು 35.27. ಈಗ ಪ್ರಾಫಿಟ್ ಕಮ್ಮಿ ಆಗಿದೆ ಅಂದರೆ ಈ ಸರಿ ಅರ್ನಿಂಗ್ ಪರ್ ಶೇರು ಕಮ್ಮಿ ಆಗಲೇಬೇಕಲ್ಲ, ಹೋದ ಮಾರ್ಚ್ ಕ್ವಾರ್ಟರಿಂದ, ಅದಕ್ಕೆ ಕಮ್ಮಿ ಆಗಿದೆ. ಆದರೆ ಹೋದ ವರ್ಷ ಕ್ವಾರ್ಟರಿಂದ ಸ್ವಲ್ಪ ಜಾಸ್ತಿನೇ ಇದೆ, ಪರವಾಗಿಲ್ಲ. ಯಾಕೆಂದರೆ ರಿಕವರಿ ಆದಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಇವರು. ಜೊತೆಗೆ ಯಾವ ಸೆಗ್ಮೆಂಟಿಂದ ಇವರಿಗೆ ಎಷ್ಟು ಪ್ರಾಫಿಟ್ ಜಾಸ್ತಿ ದುಡಿತಾರೆ ಅಂತ ನೋಡಿದ್ರೆ, ನಮ್ಮ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಇನ್ಶೂರೆನ್ಸ್ ಕಡೆಯಿಂದನೇ ಜಾಸ್ತಿ ಇವ್ರು ದುಡಿಯೋದು. ಅದರಿಂದನೇ ಮೇಜರ್ ಆಫ್ ದ ನಿಮಗೆ ಇವ್ರಿಗೆ ರೆವೆನ್ಯೂ, ಪ್ರಾಫಿಟ್ ಎಲ್ಲ ಸಿಗೋದು. 27,990 ಕೋಟಿ ಬರುತ್ತೆ ಇವರಿಗೆ, ಬರೀ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಿಂದ ಮಾತ್ರ. ಲಾಸ್ಟಲ್ಲಿ ನೀವು ಅನ್ಕೋಬೋದು ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ರಿಕವರಿ ಆಗ್ಬೋದಾ TCS ಅಂತ. ನೋಡಬೇಕು, ಇದು ಮಾರ್ಕೆಟಿಗೆ ಸ್ವಲ್ಪ ಓಕೆನೇ ಇದು ಬಂದಿರೋದು. ರಿಸಲ್ಟ್ ಸ್ವಲ್ಪ ಪರವಾಗಿಲ್ಲ ಅಷ್ಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ, ಯಾಕೆಂದರೆ ರಿಕವರಿ ಮಾಡೋ ಥರ. ಆದರೆ ಇರೋ ಗೇಮ್ ಚೇಂಜರ್ ಏನಂತ ಅಂದರೆ, ಇವತ್ತು ಸಂಜೆ 7 ಗಂಟೆಗೆ ಮ್ಯಾನೇಜ್ಮೆಂಟ್ದು ಮೀಟಿಂಗ್ ಇದೆ. ಆ ಮ್ಯಾನೇಜ್ಮೆಂಟ್ ಮೀಟಿಂಗಲ್ಲಿ ಇವ್ರ ಫ್ಯೂಚರ್ ಗೋಲ್ಸ್ ಏನಂತ ಇದೆ ಅಂತ ನೋಡಬೇಕು. ಇವರು AI ಮೇಲೆ ಏನಾದ್ರು ಕೆಲಸ ಮಾಡ್ತಾರೋ ಇಲ್ವೋ, ಇಲ್ಲ ಅಂದರೆ ನಾರ್ಮಲ್ ಹಿಂಗೆ ಹೋಗ್ತಾ ಇದ್ರೆ ನಿಜವಾಗ್ಲೂ ಫ್ಯೂಚರಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗಲಿಂದನೇ AI ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರೆವೆನ್ಯೂನು ಜಾಸ್ತಿ ಮಾಡ್ಬೋದು, ಇವರು ಖರ್ಚು ಕಮ್ಮಿ ಮಾಡ್ಕೋಬೋದು. ಈಗ ಈ ನಂಬರ್ಸಿಂದ ನಾವು ಏನಂತ ನೋಡ್ಬೋದು ಅಂದರೆ, ಒಂದು ಇನ್ಫೋಸಿಸ್ದು ಮತ್ತು ವಿಪ್ರೋದು ಯಾವ ಥರ ಇರ್ಬೋದು ಅಂತ ಒಂದು ಐಡಿಯಾ ಆದರೂ ಬಂದಿರುತ್ತೆ ಎಷ್ಟೊತ್ತಿಗೆ. ನೋಡೋಣ ಮುಂದೆ ಅವರು ಏನೇನು ಮಾಡ್ತಾರೆ ಅಂತ. IT ಸ್ಟಾಕ್ಸ್ ಎಲ್ಲ ರಿಕವರಿ ಆಗುತ್ತೆ, IT ಸೆಕ್ಟರ್ ರಿಕವರಿ ಆಗುತ್ತೆ, ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.